ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಚೇಳೂರಿನ ದುರ್ಗಾದೇವಿ ಕಾಲೋನಿಯಿಂದ ಮುಂದಿನ ರಸ್ತೆಗೆ ಸಂಪರ್ಕವನ್ನ ನೀಡುವ ರಸ್ತೆಯನ್ನು ಸ್ವಚ್ಛ ಮಾಡಲು ದಿನಾಂಕ 18/7/2025ರಂದು ಸ್ವಚ್ಛ ಮಾಡಲು ತೆರಳಿದಾಗ ಚೇಳೂರು ಗ್ರಾಮ ಪಂಚಾಯಿತಿ ಪ್ರಭಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟರಾಜು, ಯಾಕೆ ಈ ರಸ್ತೆಯನ್ನು ಸರಿ ಮಾಡಲು ಬಂದಿದ್ದೀರಾ, ನಿಮಗೆ ಮಾಡುವುದಕ್ಕೆ ಕೆಲಸ ಇಲ್ವಾ ಎಂದು ಬೇಜವಾಬ್ದಾರಿಯನ್ನ ತೋರಿಸುತ್ತಾರೆ ಎಂದು ರಮೇಶ್ ಮತ್ತು ಸ್ಥಳೀಯ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂತಹ ಬೇಜವಾಬ್ದಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಶೀಘ್ರವಾಗಿ ಬೇರೆ ಕಡೆ ವರ್ಗಾವಣೆಯನ್ನ ಮಾಡಿ ಪ್ರಾಮಾಣಿಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಗ್ರಾಮ ಪಂಚಾಯಿತಿಗೆ ನೀಡಬೇಕೆಂದು ಗ್ರಾಮಸ್ಥರ ಆಗ್ರಹ. ಬೆಳೆದಿರುತ್ತೆ, ನಮ್ಮ ಮಕ್ಳ ಮರಿ ತೊಂದರೆ ಆಗುತ್ತೆ, ಅವುಗಳೆಲ್ಲ ಓಡಾಡ್ತವೆ, ಚರಂಡಿ ಕಟ್ಕೊಂಡಿರುತ್ತೆ, ನಮ್ಗೊಂದು ಪಬ್ಲಿಕ್ ನಲ್ಲಿ ಬೇಕು, ಏನು ವ್ಯವಸ್ಥೆ ಮಾಡ್ಕೊಳಲ್ಲ. ನಾವು ಇವ್ರು ಗೆದ್ದಿರೋದ್ರಿಂದ ಇವ್ರನ್ನ ಕೇಳ್ತೀವಿ ಸರ್, ನಾವು ಇನ್ಯಾರನ್ನ ಕೇಳಕ್ ಹೋಗ್ಬೇಕು? ಬಂದಿಲ್ಲ, ಎಲ್ಲಿ ಬಂದವ್ರೆ? ಸುಮ್ನೆ ಮಾಡಿಸ್ತೀರಾ ಅಂತ ಹೇಳೋದ್ರ ಅವ್ರಿಗೆ. ನಾವ್ ಅವ್ರನ್ನ ಕರ್ಕೊಂಡ್ ಬಂದು ಕ್ಲೀನ್ ಮಾಡಿಸ್ತಿರೋದು, ಯಾರು ಔಷಧಿ ಹೊಡ್ಯಕ್ ಬಂದಿಲ್ಲ ಇಲ್ಲಿ. ನಮ್ಗೆ ಚರಂಡಿ ಬೇಕು, ಚರಂಡಿ ಬೇಕು, ಕಲ್ ಬೇಕು. ಎಷ್ಟ್ ಜನ ಗಾಡಿ ಓಡಾಡ್ಬೇಕಾದ್ರೆ ಬಿದ್ದವ್ರ ಗೊತ್ತಾ? ಯಾರು ನೋಡಲ್ಲ ಇಲ್ಲಿ ತಿರುಗಿ. ಚರಂಡಿ ಪ್ರಾಬ್ಲಮ್ ಇದೆ. ಅಲ್ಲೇ ಒಂದು 20 ವರ್ಷದಿಂದ ಐತೆ ಹೇಳ್ರಿ. 20 ವರ್ಷದಿಂದ ನಾವ್ ಕೇಳ್ತಾನೆ ಇದೀವಿ, ಮಾಡಿರಿ, ಯಾರು ಬಂದಿಲ್ಲ. 3 ಸತಿ ಅಷ್ಟೇ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿಕ್ಕೆ ಇವತ್ತು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಕಳ್ಸಿದೀವಿ ಅಂತಂದ್ರು, ಅದ್ಯಾ ಧರ್ಮರಾಯ ಬಂದು ಎಣ್ಣೆ ಹೊಡೆದೋಗಿದ್ದ ಈ ಹೊಸ್ಲಿಗೆಲ್ಲನ ಕರ್ಕೊಂಬರ್ರಿ ಅಂತ ಅಂದ್ವು ಸ. ಇವತ್ ನಾವು ಔಷಧಿ ಹೊಡ್ಸಿದೀವಿ, ಇದಕ್ಕೆ ಔಷಧಿ ಹೊಡ್ಸಿದೀವಿ, ಇಲ್ಲೇನಕ್ಕೆ ಮಾಡ್ಸೋದೇ ಬೇಕಿರ್ಲಿಲ್ಲ, ಸುಮ್ನೆ ಮಾಡ್ಸಕ್ ಬಂದಿದ್ದೀರಾ ಅಂತ ಅವ್ರೆ ಸಾ. ನಾನು ಸಾರ್ವಜನಿಕರಿಗೆ ಇಲ್ಲಿ ಒಂದು ಆ ಕಡೆಗೂ ಹೋಗಕ್ಕಾಗಲ್ಲ, ಆ ಕಡೆಗೂ ಹೋಗಕ್ಕಾಗಲ್ಲ, ದೂರ ಐತೆ. ತಪ್ಪು ಅಂತ ಅವರು ಇದ್ರಲ್ಲಿ ಚರಂಡಿ ಮಾಡ್ಸೋದಿಲ್ಲ, ಹುಲ್ ಕೆತ್ಸಂಗಿಲ್ಲ. ಹಂಗೆ ಸ್ವಚ್ಛತೆ ಮರೀಚಿಕೆ ಆಗಿರ್ಬೇಕು, ಹಂಗೆ ಇರ್ಬೇಕು. ನಾವು ರೋಡಾಗೆ ಇಲ್ಲಿ ಓಡಾಡಕ್ಕೆ ಆಗ್ತಿರಲಿಲ್ಲ, ಸ್ಕೂಲ್ ಹುಡುಗರು ಓಡ್ತಾರೆ ಮಸ್ತಾಗ್, ಸಾರ್ವಜನಿಕರು ಮಸ್ತಾಗ್ ಓಡಾಡ್ತಾರ ಸಾ. ಇಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಹೇಳಿದ್ರಿಂದ ನೀವು ಬಂದ ಸಾರ್ವಜನಿಕರು ದಿನ ನಮ್ಮ ಮನೆ ಬಾಗ್ಲಿಗೆ ಹತ್ರ ಇರೋದ್ರಿಂದ 10-15 ಜನ ಬರ್ತಾರೆ ಡೈಲಿ. PDO ಇದೆಲ್ಲ ಏನಕ್ಕೆ ಮಾಡ್ಸಕ್ ಹೋಯ್ರಿ, ಇದೆಲ್ಲ ಮಾಡ್ಸೋ ಅವಶ್ಯಕತೆ ಇರ್ಲಿಲ್ಲ, ಸುಮ್ನೆ ಮಾಡ್ಸಕ್ ಬಂದಿದ್ರ ಅಂತವ್ರ ಅವ್ರು. ಹೌದು ಸಾ, ಹೌದು ನೋಡಿ ಸಾ. ಈಗ PDOದವ್ರು ಓಟ್ ಹಾಕಿದಾರ ಸರ್, ನಾವು ನಮ್ಗೆ ಓಟ್ ಹಾಕವ್ರ ಸಾಹೇಬ್ ಬೆಳಕಿನ ಜನ ನಮ್ಮಂಗ್ ಕೇಳ್ತಾರ, ಅವ್ರು ಕೇಳ್ತಾರ ಹೇಳ್ರಿ. ಇದೆಲ್ಲ ನೀ ಸುಮ್ನೆ ಮಾಡ್ಸಕ್ ಬಂದಿದ್ಯಾ ಅಂತ ಹೇಳ್ತಾವ್ರೆ. ಊರಾಗೆಲ್ಲ ನೋಡ್ಕೊಂಡ್ ಬನ್ನಿ ಸಾ, ಎಲ್ಲಾ ಕರ್ಕೊಂಡ್ ಹೋಗ್ತೀನಿ. ಎಲ್ಲಾರ ಒಂದ್ ಚೂರ್ ಹುಲ್ಲಿದ್ರೆ ಅವಾಗ ಹೇಳಿ ಸಾ ನೀವು ನಮ್ಗೆ. ಅದು ಅಷ್ಟೇ, ಒಂದ್ ರೌಂಡ್ ಬರ್ರಿ ಅಂದ್ರೆ 50 ಸಲ ಫೋನ್ ಮಾಡ್ಬೇಕು, 50 ಸಲ ಫೋನ್ ಮಾಡ್ಬೇಕು. ನನಗೆ ಹೇಳ್ತಲ್ಲ, ಯಾರಿಗೆ ಹೇಳ್ತಾರೆ? ಅಧ್ಯಕ್ಷರಿಗೆ ಹೇಳ್ತಲ್ಲ, ಅಧ್ಯಕ್ಷರಿಗೆ ಎಂಟ್ರಿಗೆ ಹೇಳ್ತಾರೆ, ಅಧ್ಯಕ್ಷರಿಗೆ ಗಂಟೆಗೆ ಹೇಳ್ತಾರೆ. ಯಾರ್ಯಾರಿಗೆ ಹೇಳ್ತಾ ಜವಾಬ್ ಕೊಡ್ರಿ? ನಾವು 4 ಜನ ನಂಬರ್ ಅವ್ರೆ, 5 ವರ್ಷದಿಂದ ಒಂದ್ ಚರಂಡಿ ಬಳಸಿಲ್ಲ. ಇದು ಹೆಂಗೈತ್ ನೋಡ್ರಿ, ಇದು ಹಂಗೆ ಒಂದು ಕಣ್ಣಾಗ ನೋಡಲ್ಲ ಅವ್ರು. 5 ವರ್ಷದಿಂದ ಒಬ್ಬ ನಂಬರ್ 3 ಜನ ಯಾರು ನೋಡಿಲ್ಲ ಊರ್ ಸುತ್ತಲೂ. 5 ವರ್ಷದಿಂದ ಹಿಂಗ್ ತುಂಬಾ ಚರಂಡಿ. ನಾವು ಗೆದ್ದು ಕೋಟಕ್ ಬಂದಾಗಿಂದ ಒಂದ್ ಕಡೆಯಿಂದ ಬಳಸ್ಕೊಂಡ್ ಬಂದಿದೀವಿ ಸಾ ನಾವು. ಯಾರನಾರ ಚೋಳೋರ್ ಜನನೇ ಕೇಳ್ರಿ, ಹಂಗೆ ಇರ್ಬೇಕಂತ ಅವ್ರು ಯಾವ್ದು ಕಣ್ಣಾಗ ನೋಡಲ್ಲ, ಯಾವ್ದು ನೋಡಲ್ಲ. ಬರಲ್ಲ ಕ್ಲೀನ್ ಮಾಡ್ತಿದ್ಕೆ ನಿಮ್ಮ ಮೇಲೆ ನಿಗ್ರಹ. ಏನಕ್ ಮಾಡ್ತಿದ್ರ ಸುಮ್ಕೆ ಅಂತ ಕೇಳಿದ್ರು ನನ್ನ. ಜನ ಬಂದ್ ಪ್ರಾಬ್ಲಮ್ ಕೇಳಿ ಸರ್ ನೀವು. ನಾವ್ ಹೇಳಿದೆ ಸಾ, ನನ್ನ ನಿಮ್ ಕೇಳಲ್ಲ, ಅಧ್ಯಕ್ಷರ ಮನೆ ಹತ್ರ ಐತೆ ಅಂತ ದಿನಕ್ಕೆ 10-15 ಜನ ಬರ್ತಾರಂತಕ್ಕೆ. ನಾನ್ ಹೇಳಿದೀನಿ ಹೆಂಗಂತವ, ನಿಮ್ಮ ಹತ್ರ ಬರಲ್ಲ, ನನ್ನ ಮನೆ ಹತ್ರ ಐತೆ ಅಂತ 10-15 ಜನ ನಮ್ಮ ಸಾರ್ವಜನಿಕರು ಏನಂತವ್ರೆ, ನೀವು ಕ್ಲೀನ್ ಸಾರ್ವಜನಿಕ ಮಾಡ್ಸೋಣ ನಾವಿದೀವಿ ಅಂದ್ರು. ಮಾಡ್ಸೋಣ, ನೀನು PDO ಸುಮ್ನೆ ಮಾಡಿಸ್ತೀರಾ ನೀವು, ಏನಕ್ ಮಾಡ್ಸಕ್ ಬಂದಿದ್ರ ಸುಮ್ನೆ ಅಂತಾರೆ. ಔಷಧಿ ಹೊಡ್ಸಿದೀನಿ ನಾನು ಅಂತ. ಔಷಧಿ ಯಾರು ಹೊಡ್ಸಾರ ಕೇಳ್ರಿ ರೋಡಾಗೆ. ಸಾಹೇಬ್ರು ಔಷಧಿ ಹೊಡ್ಸಿದೀನಿ ಅಂತ ಹೇಳಿದ್ರು, ಬಂದಿಲ್ಲ ಸುಳ್ಳು ಹೇಳ್ತಾರ. ಔಷಧಿ ಡ್ರಮ್ ತಗಲಾಕೊಂಡ್ ಹೊಡೆದೇ ಇಲ್ಲ ನಮ್ಮ ಏರಿಯಾದಾಗ ಹೊಡೆದೇ ಇಲ್ಲ ಅವ್ರ ಎಂದೂ. ಮತ್ತೆ ಔಷಧಿ ಹೊಡ್ಸಿದೀನಿ ಅಂದ್ರೆ ಎಲ್ಲ ಹೊಡೆದಾರ ಅವ್ರು ಬೇಕಾಗ್ತಾವ.